ನಿನ್ನೆ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸಿಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡಿಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಅದೇ ಅದರ ಬಗ್ಗೆ ಈಗ 4 ಜನ ಬಗ್ಗೆ ಸಂಶಯ ಏನಿದೆ ಅದರ ಬಗ್ಗೆ ಎಲ್ಲ ಡೀಟೇಲ್ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವು ನಿನ್ನೆಯಿಂದ ಅವ್ರಿಗೆ ಈಗ ಮಾಹಿತಿ ಬಂದಿದ್ದು ಅದರ ಮೇಲೆ ಇವರು ತನಿಖೆ ಮಾಡ್ತಾ ಇದ್ದಾರೆ. ಅದೇ ನಮಗೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಬಂದಿದ್ದು ಅದೇ. ಈಗ ಅದರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಹೌದು, ಅದು ಕೆಲವು ಬೇರೆ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟ್ ಫ್ರಾಡುಲೆಂಟ್ ಏನು ಅಬ್ಟೈನ್ ಮಾಡಿದ್ದಾರೆ ಅದರ ಸಂಬಂಧಪಟ್ಟಾಗೆ ಕೇಸ್ ಕೂಡ ಅದೇ ಥರ ಪ್ರಕರಣ ದಾಖಲೆ ಮಾಡಿದ್ದೇವೆ. ಮತ್ತು ಈಗ ಹೇಗೆ ಮಾಡಿದರು, ಎಲ್ಲಿಂದ ಮಾಡಿದರು, ಯಾವ ಹೆಸರಲ್ಲಿ ಮಾಡಿದ್ರು ಅದರ ಬಗ್ಗೆ ಎಲ್ಲ ಈಗ ತನಿಖೆ ಮಾಡಬೇಕಾಗಿ ಈಗ ನಿನ್ನೆ ಮಾಹಿತಿ ಸಾಯಂಕಾಲ ಗೊತ್ತಾಗಿದೆ. ಸೊ ಈಗ ದಟ್ ವಿಲ್ ಟೇಕ್ ಟೈಮ್ ಟು ಇನ್ವೆಸ್ಟಿಗೇಟ್ ಇನ್ ಟು ಆಲ್ ಡೀಟೇಲ್ಸ್. ಓಕೆ, ಅದೇ ಸಣ್ಣ ಪುಟ್ಟ ಯಾವುದೊಂದು ಆಯಿಲ್ ಈ ಸಪ್ಲೈ ಮಾಡೋದು ಗ್ಯಾರೇಜ್ಗೆ ಅದನ್ನು ಹೇಳಿದ್ದಾರೆ. ಬಟ್ ಅದು ಎಲ್ಲ ತನಿಖೆ ಮಾಡಬೇಕಾಗಿ ಈಗ ಅವರು ಹೇಳಿದ್ರೆ ನಾವು ಎಲ್ಲ ತಕ್ಷಣ ಅದು ಕರೆಕ್ಟಾಗಿ ಹೇಳೋದು ಮಾಡೋಕ್ಕಾಗಲ್ಲ. ಬಟ್ ಇಟ್ ವಿಲ್ ಟೇಕ್ ಇನ್ವೆಸ್ಟಿಗೇಷನ್ಲಿ ಕರೆಕ್ಟಾಗಿ ಎಲ್ಲ ವಿಷಯಗಳು ಗೊತ್ತಾಗ್ತದೆ. ಅದು ಈಗ ಅದು ತನಿಖೆಯಲ್ಲಿದ್ದಾವೆ. ಓಕೆ, ಅದು ಈಗ ತನಿಖೆ ಆದ ನಂತರ ಹೇಳಬೇಕಲ್ಲ. ಈಗ ನಾವು ಅಷ್ಟು ಹಿನ್ನೆಲೆಯಲ್ಲಿ ಅಷ್ಟು ಬೇಗ ಕೆಲವು ವರ್ಷ ಹಿಂದೆ ಬಂದಿದ್ದಾರೆ ಅಂತ. ಮೊನ್ನೆ ಅಷ್ಟೇ ಶಂಕಿತ ಉಗ್ರ ಒಬ್ಬ ಬಂಧನ ಆಗಿದ್ದ ಅನ್ನೋ ವಿಚಾರ ಇದಾಗಿತ್ತು ಜಿಗಣಿಗೆ. ಇದಾದ ಮೇಲೆ ಈಗ ಪಾಕ್ ಪ್ರಜೆ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಏನಾದ್ರು ಪ್ಲಾನ್ ಏನಾದ್ರು ಇತ್ತು, ಈ ತರದ ಏನಾದ್ರು ಆಗ್ತಿದ್ಯಾ ಅನ್ನೋದ್ರ ಬಗ್ಗೆ ಈಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಈಗ ಈ ಹಂತದಲ್ಲಿ ಸರಿ ಇಲ್ಲ. ಬಟ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಮುಂದಿನ ಏನು ಬರ್ತದೆ ಅದರ ಬಗ್ಗೆ ಮಾತ್ರ. ಓಕೆ, ಥ್ಯಾಂಕ್ ಯು. Right.